ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ಗೆ ವಿಡಿಯೋವನ್ನು ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಹೇಳಿ ನೋಡುವ. ಹೆಚ್ಚಿನವರು YT ಸ್ಟುಡಿಯೋವನ್ನು ಯೂಸ್ ಮಾಡಿ ಈಗಾಗಲೇ ಯೂಟ್ಯೂಬ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರಬಹುದು. ಅದೊಂದು ಮತ್ತೊಂದು ವೇ ಇದೆ. ಯಾವುದು ಅಂತ ಹೇಳಿದರೆ ಡೈರೆಕ್ಟಾಗಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರನ್ನು ಯೂಸ್ ಮಾಡಿ ನೀವು ಅಲ್ಲಿಂದ ಕೂಡ ವಿಡಿಯೋವನ್ನು ಅಪ್ಲೋಡ್ ಮಾಡ್ಬೋದು. ಯಾವ ಮೆಥಡಲ್ಲಿ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಕೆಲವೊಂದು ಆಪ್ಷನ್ಸ್ ಡಿಫ್ರೆನ್ಸ್ ಬರ್ತದೆ. ಈಗ YT ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಿದರೆ ಕೆಲವೊಂದು ಆಪ್ಷನ್ ಡಿಫರ್ ಆಗ್ತದೆ, ಮತ್ತು ವೆಬ್ ಬ್ರೌಸರ್ ಯೂಸ್ ಮಾಡಿಕೊಂಡು ಅಪ್ಲೋಡ್ ಮಾಡಿದರೆ ಕೆಲವು ಆಪ್ಷನ್ ಡಿಫರ್ ಆಗ್ತದೆ ಅಲ್ಲಿ. ಸೊ ವೆಬ್ ಬ್ರೌಸರನ್ನು ಯೂಸ್ ಮಾಡಿ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿ ಇವತ್ತು ನೋಡುವ. ಯಾವುದಾದ್ರೂ ಒಂದು ವೆಬ್ ಬ್ರೌಸರನ್ನು ಯೂಸ್ ಮಾಡಿ, ಇದೇ ವೆಬ್ ಬ್ರೌಸರ್ ಯೂಸ್ ಮಾಡಬೇಕು ಅಂತಿಲ್ಲ, ನೀವು ಗೂಗಲ್ ಕ್ರೋಮ್ ಕೂಡ ಯೂಸ್ ಮಾಡ್ಬೋದು. ಯೂಸ್ ಮಾಡುವಾಗ ಏನು ಮಾಡಬೇಕು ಹೇಳಿದರೆ, ಫಸ್ಟ್ ಗೂಗಲಿದು ಹೋಮ್ ಪೇಜಿಂದನೇ ನಾನು ಸ್ಟಾರ್ಟ್ ಮಾಡ್ತೇನೆ. ಸೊ ಹೋಮ್ ಪೇಜಲ್ಲಿ ಟಾಪ್ ರೈಟಲ್ಲಿ ನಿಮಗೆ ಕಾಣ್ತಾ ಇದೆ, ಇಲ್ಲಿ ಸೈನ್ ಇನ್ ಅಂತ ಹೇಳಿ ಆಪ್ಷನ್ ಕಾಣ್ತಿರ್ಬೋದು. ಸೊ ಫಸ್ಟ್ ಏನು ಮಾಡಿ ಅಂತ ಹೇಳಿದರೆ ನಿಮ್ಮ ಗೂಗಲ್ ಅಕೌಂಟಿಗೆ ಸೈನ್ ಇನ್ ಮಾಡ್ಕೊಳ್ಳಿ. ಸೊ ಸೈನ್ ಇನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ಸೈನ್ ಇನ್ ಆಪ್ಷನನ್ನು ಟಿಕ್ ಹಾಕ್ಕೊಳ್ಳಿ. ಲಾಗಿನ್ ಪೇಜ್ ಬರ್ತದೆ. ಕಂಪ್ಲೀಟಾಗಿ ನಿಮ್ಮ ಮೇಲ್ ID ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪಾಸ್ವರ್ಡನ್ನು ಎಂಟರ್ ಮಾಡಿ ನಿಮ್ಮ ಅಕೌಂಟನ್ನು ಲಾಗಿನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನಾನು ನನ್ನ ಅಕೌಂಟನ್ನು ಲಾಗಿನ್ ಮಾಡ್ಕೊಳ್ತೇನೆ. ನೋಡಿ, ಒಮ್ಮೆ ನೀವು ಪಾಸ್ವರ್ಡಲ್ಲಿ ಎಂಟರ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಟಾಪ್ ರೈಟಲ್ಲಿ 9 ಡಾಟ್ ಕಾಣ್ತಿರ್ಬೋದು, ಅದನ್ನು ಟಿಕ್ ಹಾಕ್ಕೊಳ್ಳಿ. ಸೊ ಒಮ್ಮೆ ಅದನ್ನು ಟಿಕ್ ಹಾಕಿದ ಮೇಲೆ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಏನಂತ ಹೇಳಿದರೆ ನಿಮ್ಮ ಬೇರೆ ಬೇರೆ ಗೂಗಲಿದ್ದು ಪ್ರಾಡಕ್ಟ್ ಇಲ್ಲಿ ಕಾಣ್ತಾ ಇದೆ. ಸೊ ಯೂಟ್ಯೂಬ್ ಕೂಡ ಒಂದು ಗೂಗಲಿದೆ ಪ್ರಾಡಕ್ಟ್. ಹಾಗಾಗಿ ಏನು ಮಾಡಿ ಅಂತ ಹೇಳಿದರೆ ಇಲ್ಲಿ ಯೂಟ್ಯೂಬನ್ನು ಟಿಕ್ ಮಾಡ್ಕೊಳ್ಳಿ. ಇದರಿಂದ ಏನಾಗ್ತದೆ, ಯೂಟ್ಯೂಬ್ ಚಾನಲ್ ನಿಮ್ಮದು ಏನಿದೆ ಆ ಅಕೌಂಟ್ ಓಪನ್ ಆಗ್ತದೆ. ಸೊ ಇಲ್ಲಿ ನಿಮಗೆ ಏನಾದರೂ ನಿಮ್ಮದು YT ಸ್ಟುಡಿಯೋ ಇದೇ ಡಿವೈಸಲ್ಲಿ ಏನಾದರೂ ಇನ್ಸ್ಟಾಲ್ ಆಗಿದ್ದರೆ YT ಸ್ಟುಡಿಯೋದಲ್ಲಿ ಓಪನ್ ಮಾಡಬೇಕಾ ಅಂತ ಹೇಳಿ ಕೇಳ್ತದೆ. ಸಪೋಸ್ ನೀವು ಇಲ್ಲಿ ಎಸ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ಯೂಟ್ಯೂಬ್ ಚಾನಲ್ ಓಪನ್ ಆಗ್ತದೆ, ಇಲ್ಲಾಂದರೆ YT ಸ್ಟುಡಿಯೋ ಓಪನ್ ಆಗ್ತದೆ. ಸೊ ಸಪೋಸ್ ನಾನು ಯೂಟ್ಯೂಬ್ ಚಾನಲ್ ಹೋಗೋದು ಬೇಡ ಅಂತ ಹೇಳಿದರೆ ನಾನಿಲ್ಲಿ ಕ್ಯಾನ್ಸಲ್ ಅಂತ ಕೊಟ್ಟರೆ ಆಯಿತು, ನಿಮ್ಮ ಏನು ಬ್ರೌಸರ್ ಇದೆ ಅದರಲ್ಲೇ ಓಪನ್ ಆಗ್ತದೆ. ಸೊ ಈ ಒಂದು ಪ್ರೊಸೀಜರ್ ನೀವು ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕ್ರೋಮಲ್ಲಿ ನೀವು ಹೋಮ್ ಪೇಜಲ್ಲಿ ಏನಾದರೂ ಲಾಗಿನ್ ಮಾಡಿದರೆ ಅದು ಡೈರೆಕ್ಟಾಗಿ ಯೂಟ್ಯೂಬ್ ಚಾನಲ್ಗೆ ರೀಡೈರೆಕ್ಟ್ ಆಗ್ತದೆ. ಆ ರೀತಿ ಏನಾದರೂ ಆಗ್ತಾ ಇದ್ದರೆ ನೀವೇನು ಮಾಡಿ ಅಂತ ಹೇಳಿದರೆ ಗೂಗಲ್ ಕ್ರೋಮಲ್ಲಿ ಟಾಪ್ ರೈಟ್ 3 ಡಾಟನ್ನು ಕ್ಲಿಕ್ ಮಾಡಿ ಅಲ್ಲಿ ಇನ್ಕಾಗ್ನಿಟೋ ಅಂತೇಳಿ ಆಪ್ಷನ್ ಇದೆಯಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ. ಪ್ರೈವೇಟ್ ಒಂದು ವೆಬ್ ಬ್ರೌಸರ್ ಪ್ರೈವೇಟ್ ಪೇಜ್ ಒಂದು ಓಪನ್ ಆಗ್ತದೆ, ಅದರಲ್ಲಿ ನೀವು ಲಾಗಿನ್ ಮಾಡ್ಬೋದು. ಇದೇ ಥರ ಮಾಡಿದರೆ ಆಯಿತು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಲ್ಲಿ ನಿಮಗೆ ಟಾಪ್ ರೈಟಲ್ಲಿ ನಿಮ್ಗೆ ಕಾಣ್ತಿರ್ಬೋದು ನಂದು ಯಾವುದು ಸ್ಟುಡಿಯೋದು YT ಸ್ಟುಡಿಯೋ ನೀವೇನು ಓಪನ್ ಮಾಡಿದಾಗ ಕಾಣ್ತದೆ, ಅದೇ ರೀತಿ ಇಲ್ಲಿ ಕೂಡ ಕಾಣ್ತಾ ಇದೆ. ನಿಮ್ಮ ಯಾವ ಚಾನಲ್ ಇಲ್ಲಿ ಲಾಗಿನ್ ಆಗಿದೆ ನೋಡಿ ಅದರದ್ದು ಪ್ರೊಫೈಲ್ ಪಿಕ್ಚರ್ ಇಲ್ಲಿ ಶೋ ಆಗ್ತಾ ಉಂಟು. ಇದನ್ನು ಟಿಕ್ ಹಾಕ್ಕೊಳ್ತೇನೆ. ಟಿಕ್ ಹಾಕಿದ ಮೇಲೆ ಇಲ್ಲಿ YT ಸ್ಟುಡಿಯೋ ಅಂತ ಕಾಣ್ತಾ ಉಂಟು. ಫಸ್ಟ್ ನಾನು YT ಸ್ಟುಡಿಯೋಗೆ ಡೈರೆಕ್ಟಾಗಿ ಹೋಗ್ಬೋದು, ಅಥವಾ ನಾನು ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇಲ್ಲೇ ಕೊಡ್ಬೋದು. ಸಪೋಸ್ YT ಸ್ಟುಡಿಯೋ ಅಂತ ಹೇಳಿ ಡೈರೆಕ್ಟ್ ಇಲ್ಲಿ ಕೊಟ್ಟೆ ಅಂತ ಹೇಳಿದರೆ ಏನು ಮಾಡ್ಬೋದು ಅಂತೇಳಿ ನೋಡಿ. ಸಪೋಸ್ ನಾನು YT ಸ್ಟುಡಿಯೋ ಅಂತ ಇಲ್ಲಿ ಕೊಟ್ಟರೆ ಒಂದು ವೇಳೆ ಫಸ್ಟ್ ನಂದು YT ಸ್ಟುಡಿಯೋ ಆ ಅಕೌಂಟ್ ಯಾವ ಚಾನಲಿಗೆ ಓಪನ್ ಆಗ್ತದೆ. ಸೊ ಯಾವ ಚಾನಲ್ ಈಗ ಬೈ ಡಿಫಾಲ್ಟ್ ಇತ್ತು ಆ ಚಾನಲಿಗೆ YT ಸ್ಟುಡಿಯೋ ಓಪನ್ ಆಯ್ತು ಈಗ. ಸೊ ನೆಕ್ಸ್ಟ್ ನಂದು ಸಪೋಸ್ ಇದೇ ಚಾನಲಿಗೆ ಅಪ್ಲೋಡ್ ಮಾಡೋದು ಅಂತಿದ್ರೆ ಇಲ್ಲೇ ಡೈರೆಕ್ಟ್ ಮಾಡ್ಬೋದು. ಇದು ನಾನು ರೀಸೆಂಟಾಗಿ ರೇಟ್ ಮಾಡಿದಂಥ ಚಾನಲ್. ನಾನೇನು ಕೆಮಿಸ್ಟ್ರಿ ಲೆಕ್ಚರ್ ಆಗಿದ್ದೇನೆ, ಅಲ್ಲೇನು ಕ್ಲಾಸಲ್ಲಿ ಹೋಗಿ ಪಾಠ ಮಾಡ್ತೇನೆ, ಅದನ್ನು ಆನ್ಲೈನಲ್ಲಿ ಕ್ರಿಯೇಟ್ ಮಾಡಿ ಹಾಕುವ ಒಂದು ಅಕೌಂಟ್ ಮಾಡುವ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿರುವಂಥ ಚಾನಲ್ ರೀಸೆಂಟಾಗಿ ಮಾಡಿರೋದು. ನಿಮಗೆ ಇಲ್ಲೇ ಲೆಫ್ಟ್ ಸೈಡಲ್ಲಿ ಸಣ್ಣದೊಂದು ಐಕನ್ ಕಾಣ್ತಿರ್ಬೋದು. ಈಗ ಲೆಫ್ಟ್ ಸೈಡಲ್ಲಿ ಇಲ್ಲಿ ವೀಡಿಯೋ ಅಂಥೇಳಿ ಒಂದು ಐಕನ್ ಕಾಣ್ತಾ ಉಂಟು. ಇದನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೆಲ್ಲ ವೀಡಿಯೋ ಇಲ್ಲಿ ತನಕ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಶೋ ಮಾಡ್ತದೆ. ಕಂಟೆಂಟ್ ಅಂತ ಹೇಳಿ ಆ ಐಕನನ್ನು ಕ್ಲಿಕ್ ಮಾಡಿದರೆ ಆಯಿತು. ಇಲ್ಲಿ ನಾನು ಇಷ್ಟರ ತನಕ ಅಪ್ಲೋಡ್ ಮಾಡಿದ ವೀಡಿಯೋವನ್ನು ಶೋ ಮಾಡ್ತದೆ. ಸೊ ಇಲ್ಲಿ ಆಲ್ರೆಡಿ ನಾನು 5 ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ನಮ್ಮದು ಇದು 6ನೇ ವೀಡಿಯೋ ಈಗ ಅಪ್ಲೋಡ್ ಮಾಡಬೇಕು. ಇದನ್ನು ಅಪ್ಲೋಡ್ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ ಟಾಪ್ ರೈಟಲ್ಲಿ ಕ್ರಿಯೇಟ್ ಅಂಥೇಳಿ ಆಪ್ಷನ್ ಇದೆ ಅಲ್ವಾ. ಸೊ ಇಲ್ಲಿ ತೋರಿಸ್ತಿದೆ ನೋಡಿ, ಟಾಪ್ ರೈಟಲ್ಲಿ ಕ್ರಿಯೇಟ್ ಅಂತ ಆಪ್ಷನ್. ಇದನ್ನು ಫಸ್ಟ್ ಟಿಕ್ ಹಾಕ್ಕೊಳ್ಳಿ. ಇದರಲ್ಲಿ 2 ಥರದ ಯೂಸ್ ಇದೆ. ನೀವು ಸಪೋಸ್ ಏನಾದರೂ ವೆಬ್ ಬ್ರೌಸರ್ ಯೂಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ರೆ ವಿಡಿಯೋ, ಒಂದು ಅಡ್ವಾಂಟೇಜ್ ಏನಂತ ಹೇಳಿದರೆ ಬೇರೆ ವಿಡಿಯೋಗೆ ಹಾಕಿದಂಥ ಡಿಸ್ಕ್ರಿಪ್ಷನನ್ನು ನೀವಿಲ್ಲಿ ಈ ವಿಡಿಯೋಗೆ ಕೂಡ ಬೈ ಡಿಫಾಲ್ಟಾಗಿ ತೊಗೊಳ್ಬೋದು. ಮತ್ತೊಂದು ಏನಾದರೂ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಏನಾದರೂ ಕೊಟ್ಟಿದ್ದರೆ ನಿಮ್ಮ ಡಿಸ್ಕ್ರಿಪ್ಷನ್, ಅದು ಬೈ ಡಿಫಾಲ್ಟ್ ಬರ್ತದೆ ಇಲ್ಲಿ. ಸೊ ನಾನಿಲ್ಲಿ 2 ಕೂಡ ತೋರಿಸ್ತೇನೆ ನಿಮಗೆ. ಫಸ್ಟ್ ಕ್ರಿಯೇಟ್ ವಿಡಿಯೋ ಅಂತ ಇರೋದ್ರಲ್ಲಿ ನಾನು ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ವಿಡಿಯೋ ಅಂತಿದೆಯಲ್ಲ ಇದನ್ನು ಫಸ್ಟ್ ಆಪ್ಷನನ್ನು ಟಿಕ್ ಹಾಕ್ಕೊಳ್ತೇನೆ. ಸೊ ಕೊಟ್ಟ ಕೂಡಲೇ ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತ ಬರ್ತದೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ, ಇಲ್ಲಿ ವೆಯ್ಟ್ ಮಾಡಿ ಟಿಕ್ ಹಾಕ್ಕೊಳ್ಳಿ. ಕೆಲವೊಂದು ಸಲ ವೆಬ್ ಬ್ರೌಸರ್ ಏನಾಗ್ತದೆ ಸ್ವಲ್ಪ ಟೈಮ್ ತಗೊಳ್ತದೆ ನಿಮ್ಮ ವಿಡಿಯೋ ಅಪ್ಲೋಡ್ ಆಪ್ಷನ್ ಬರಲಿಕ್ಕೆ. ಸೊ ನಿಮ್ಮ ಡಿವೈಸಲ್ಲಿ ಇರೋದೆಲ್ಲ ಕೂಡ ಯಾವುದೆಲ್ಲ ಕಂಟೆಂಟ್ ಆಲ್ರೆಡಿ ಸೇವ್ ಇದೆ ಎಲ್ಲ ಕೂಡ ಶೋ ಆಗ್ತದೆ ಇಲ್ಲಿ. ಬೈ ಡಿಫಾಲ್ಟ್ ನಿಮ್ಮ ಡಿವೈಸ್ ಇದ್ದು ಗ್ಯಾಲರಿಯಲ್ಲಿ ಓಪನ್ ಆಗ್ತದೆ. ಸೊ ನಾವೇನು ಮಾಡುವ ಅಂತ ಹೇಳಿದರೆ ಫೈಲ್ ಮ್ಯಾನೇಜರಿಂದ ಅಪ್ಲೋಡ್ ಮಾಡಬೇಕು ಅಂತಿದ್ದೇನೆ. ಸೊ ಅದನ್ನು ಓಪನ್ ಮಾಡ್ಕೊಳ್ತೇನೆ. ಇಲ್ಲಿ ನನ್ನ ಡಿವೈಸ್ ಇದ್ದು ಹೋಮ್ ಪೇಜಿಗೆ ಹೋಗ್ತೇನೆ, ಮೇಯ್ನ್ ಮೆಮೊರಿಗೆ. ಸೊ ಅಲ್ಲಿ ನಾನೇನು ಮಾಡ್ತೇನೆ, DCIM ಅಂತಿದೆ ನೋಡಿ, ಅದರಲ್ಲಿ ನಂದು ಸೇವ್ ಆಗಿದೆ. ಸೊ ನಾನು ಯಾವುದೇ ಎಡಿಟಿಂಗ್ ಮಾಡ್ತಿರೋದಿದ್ರೂ ಕೂಡ ಅದು VN ಎಡಿಟರಲ್ಲಿ. ಲ್ಯಾಪ್ಟಾಪಲ್ಲಾದರೆ ಬೇರೆ ಸಾಫ್ಟ್ವೇರ್ ಯೂಸ್ ಮಾಡ್ಬೋದು. ಮೊಬೈಲಲ್ಲಿ ಅಥವಾ ನಿಮ್ಮ ಟ್ಯಾಬಲ್ಲಿ ಯಾವುದರಲ್ಲಿ ಯೂಸ್ ಮಾಡೋದಿದ್ರೂ ಕೂಡ VN
ಎಡಿಟರ್ ಭಾರಿ ಚೆನ್ನಾಗಿ ವರ್ಕ್ ಆಗ್ತದೆ. ಮೊಬೈಲಲ್ಲಿ ಯೂಸ್ ಮಾಡೋದಿದ್ರು ಕೂಡ ಏನೇ ಲ್ಯಾಗ್ ಇಲ್ಲ, ಕಂಪ್ಲೀಟಾಗಿ ವೀಡಿಯೋ ಎಡಿಟಿಂಗ್ ನೀವು ಮಾಡ್ಬೋದು. ಒಂದೊಂದು ಗಂಟೆಯ ವೀಡಿಯೋ ಎಡಿಟಿಂಗ್ ಕೂಡ ಯಾವುದೇ ಲ್ಯಾಗ್ ಇಲ್ಲದೆ ಮಾಡಲಿಕ್ಕೆ ಆಗ್ತದೆ. ಸೊ ನಾನು VN ಎಡಿಟ್ರಲ್ಲಿ ಮಾಡಿರುವಂಥ ಎಡಿಟಿಂಗ್ ಇದು. ಸೊ ನಾನು ಆ ವಿಡಿಯೋವನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ರೈಟ್ ಟಿಕ್ಕನ್ನು ಕೊಡ್ತೇನೆ. ಆ ವಿಡಿಯೋ ಅಪ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಥರ ಒಂದು ಪೇಜ್ ಓಪನ್ ಆಯಿತು. ಇದೀಗ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ನಾನು ಕೊಟ್ಟ ಕೂಡಲೇ ಬಂದಿರುವಂಥ ಪೇಜ್ ಇದೆಲ್ಲ ಕೂಡ ನಾನು ಈಗ ಅಪ್ಲೋಡ್ ಮಾಡ್ತಿರುವ ವಿಡಿಯೋದು ಟೈಟಲ್, ಇದು ಕೆಳಗಡೆ ಇರೋದು ಡಿಸ್ಕ್ರಿಪ್ಷನ್, ಇದೆಲ್ಲ ಹಾಗೆ ಉಂಟು. ಇದೀಗ ಟೈಟಲ್ ಆಗಲಿ ಡಿಸ್ಕ್ರಿಪ್ಷನ್ ಆಗಲಿ, ಇದರಲ್ಲಿ ಈಗ ಟೈಟಲ್ ನಾನು ಆ ವಿಡಿಯೋಗೆ ಸೇವ್ ಏನು ಮಾಡಿದ್ದೆ ಅದೇ ಬಂತು. ಬಟ್ ಡಿಸ್ಕ್ರಿಪ್ಷನ್ ನನಗೆ ಆ್ಯಡ್ ಮಾಡಿದ ಡಿಸ್ಕ್ರಿಪ್ಷನ್ ಅಲ್ಲ ಇದು ನಾನು ಬೈ ಡಿಫಾಲ್ಟ್ ಸೇವ್ ಮಾಡಿರುವಂಥ ಡಿಸ್ಕ್ರಿಪ್ಷನ್. ನೀವು ಸಪೋಸ್ ನಿಮ್ಮ ವಿಡಿಯೋದಲ್ಲಿ ಕೂಡ ಇದೇ ಥರ ಬೈ ಡಿಫಾಲ್ಟ್ ಬರಬೇಕು ಅಂತ ಹೇಳಿದರೆ ಯೂಟ್ಯೂಬಲ್ಲೇ ಆಪ್ಷನ್ಸ್ ಇದೆ, ಅದನ್ನು ಕೊಟ್ಟರೆ ಆಯಿತು ಸೇವ್. ಅದೇ ಬೈ ಡಿಫಾಲ್ಟಾಗಿ ಅಪ್ಲೋಡ್ ಮಾಡಿದ ಪ್ರತಿ ವಿಡಿಯೋ ಕೂಡ ಡಿಸ್ಕ್ರಿಪ್ಷನನ್ನು ಡಿಫಾಲ್ಟ್ ಡಿಸ್ಕ್ರಿಪ್ಷನನ್ನೇ ತಂದು ಕೊಡ್ತದೆ. ಸೊ ಇದೀಗ ಅಪ್ಲೋಡ್ ಮಾಡಲಿಕ್ಕೆ ಕೊಟ್ಟಂಥ ವೀಡಿಯೋದ ಕೆಳಗೆ ಬಂದಿದಂಥ ಡಿಸ್ಕ್ರಿಪ್ಷನ್, ಇದಿಷ್ಟು ಡಿಸ್ಕ್ರಿಪ್ಷನ್ ಎಲ್ಲ ವೀಡಿಯೋದಲ್ಲಿ ಕಾಮನ್ ಇರ್ತದೆ. ಸೊ ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಹಾಗಾಗಿ ಏನಾಗ್ತದೆ ಹೇಳಿದರೆ ಬೇರೆ ವೀಡಿಯೋಗೆ ನಾನು ಇಷ್ಟು ಡಿಸ್ಕ್ರಿಪ್ಷನನ್ನು ಮತ್ತೆ ಟೈಪ್ ಮಾಡಬೇಕು ಅಂತಿಲ್ಲ, ಮತ್ತೆ ಬೇರೆಯಲ್ಲಿಂದನೂ ತಂದು ಪೇಸ್ಟ್ ಮಾಡಬೇಕು ಅಂತ ಅಗತ್ಯನೂ ಇಲ್ಲ. ಇದರಲ್ಲಿ ಆಲ್ರೆಡಿ ಸೇವ್ ಉಂಟು. ಅದರ ಒಟ್ಟಿಗೆ ನೀವೇನಾದರೂ ಟ್ಯಾಗ್ಸ್ ಕೂಡ ಆ್ಯಡ್ ಮಾಡೋದಿದ್ರೆ ಅದು ಕೂಡ ಇಲ್ಲಿ ಸೇವ್ ಮಾಡಲಿಕ್ಕೆ ಆಗ್ತದೆ. ವಿಡಿಯೋ ಈಗ ಅಪ್ಲೋಡ್ ಆಗ್ತಾ ಉಂಟಷ್ಟೇ, ನಂದು ವಿಡಿಯೋ ಇನ್ನೂ ಕೂಡ ಅಪ್ಲೋಡ್ ಆಗಲಿಲ್ಲ. ನೀವು ವಿಡಿಯೋ ಅಪ್ಲೋಡ್ ಕೊಟ್ಟ ಕೂಡಲೇ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಆಗ್ತದೆ. ವಿಡಿಯೋ ಅಪ್ಲೋಡಿಂಗಲ್ಲೇ ಇರ್ತದೆ, ಬೈ ಡಿಫಾಲ್ಟ್ ಆಗ್ತಿರ್ತದೆ. ನೀವೇನು ಮಾಡಿ ಅಂತ ಹೇಳಿದರೆ ಫಸ್ಟ್ ವೀಡಿಯೋವನ್ನು ಅನ್ಲಿಸ್ಟಾಗಿ ಅಪ್ಲೋಡ್ ಮಾಡಿ. ಅನ್ಲಿಸ್ಟಾಗಿ ಅಪ್ಲೋಡ್ ಮಾಡೋದು ಹೇಗೆ ಅದನ್ನು ನೋಡುವ. ಓಕೆ, ನೀವು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಇಷ್ಟು ಪ್ರೊಸೀಜರ್ ಗೊತ್ತಾಯ್ತಲ್ಲ. ಫಸ್ಟ್ ಮೇಲೆ ಸ್ವಲ್ಪ ಸ್ಕ್ರಾಲ್ ಮಾಡಿ, ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು ರೀಯೂಸ್ ಡೀಟೇಲ್ಸ್ ಅಂತ ಹೇಳಿ ಒಂದು ಐಕನ್ ಕಾಣ್ತಿರ್ಬೋದು. ಸೊ ಈ ಐಕನ್ ಯಾಕಿದೆ ಅಂತ ಹೇಳಿದರೆ, ನೀವು ಪ್ರೀವಿಯಸ್ಲಿ ಅಪ್ಲೋಡ್ ಮಾಡಿದ ವೀಡಿಯೋದು ಡಿಸ್ಕ್ರಿಪ್ಷನನ್ನು ನೀವು ಕಾಪಿ ಪೇಸ್ಟ್ ಮಾಡಬೇಕು ಅಂತಿಲ್ಲ. ನೀವು ಡೈರೆಕ್ಟಾಗಿ ಈ ಆಪ್ಷನನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು. ಆ ಪ್ರೀವಿಯಸ್ ವೀಡಿಯೋದಿಂದ ಡಿಸ್ಕ್ರಿಪ್ಷನ್, ಟೈಟಲ್, ಅದಕ್ಕೆ ಸಂಬಂಧಪಟ್ಟ ಪ್ಲೇಲಿಸ್ಟು, ಟ್ಯಾಗ್ಸ್ ಎಲ್ಲ ಸೆಟ್ಟಿಂಗ್ ಕೂಡ ಕಾಪಿ ಪೇಸ್ಟ್ ಆಗ್ತದೆ. ನೀವು ಮತ್ತೆ ಎಂಟರ್ ಮಾಡಬೇಕು ಅಂತಿಲ್ಲ. ಇದೊಂದು ಆ್ಯಡೆಡ್ ಅಡ್ವಾಂಟೇಜ್. ನೀವೇನಾದರೂ ವೆಬ್ ಬ್ರೌಸರಲ್ಲಿ ಯೂಸ್ ಮಾಡ್ಕೊಂಡು ಏನಾದರೂ ವೀಡಿಯೋ ಅಪ್ಲೋಡ್ ಮಾಡ್ತಿದ್ರೆ ಇದೊಂದು ಎಡಿಷ್ನಲ್ ಅಡ್ವಾಂಟೇಜ್ ನಿಮಗೆ ಸಿಗ್ತದೆ. ಸೊ ನಾನೇನು ಮಾಡ್ತೇನೆ, ಇಲ್ಲಿ ರೀಯೂಸ್ ಡೀಟೇಲ್ಸ್ ಅಂತ ಕಾಣ್ತಾ ಉಂಟಲ್ಲ ನಿಮಗೆ, ಇದನ್ನು ನಾನು ಟಿಕ್ ಹಾಕ್ತೇನೆ. ಈಗೇನಾಗ್ತದೆ, ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋವನ್ನು ಒಮ್ಮೆ ಶೋ ಮಾಡ್ತದೆ ಯೂಟ್ಯೂಬ್. ಸೊ ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಲಿ ಶೋ ಆಗ್ತಾ ಉಂಟು. ಇದೀಗ ಅಪ್ಲೋಡ್ ಮಾಡ್ತಿರೋ ವೀಡಿಯೋ, ಇದಿಷ್ಟು ಅಪ್ಲೋಡ್ ಆಗಿರುವಂಥ ವೀಡಿಯೋ. ನನಗೆ ಯಾವುದಾದ್ರೂ ವೀಡಿಯೋದು ಡಿಸ್ಕ್ರಿಪ್ಷನ್, ಟೈಟಲ್ ಯಾವುದು ಬೇಕು ಅಂತ ಹೇಳಿದರೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಹೇಗೆ ಮಾಡೋದು, ಜಸ್ಟ್ ಅದನ್ನು ಟಿಕ್ ಹಾಕಿದರೆ ಆಯ್ತು. ಈಗ ಸಪೋಸ್ ನನಗೆ ಲಾಸ್ಟ್ ವೀಡಿಯೋದು ಟೈಟಲ್, ಡಿಸ್ಕ್ರಿಪ್ಷನನ್ನು ಕಾಪಿ ಮಾಡಬೇಕು ಅಂತ ಇದ್ದೇನೆ ಅಂತ ಅಂದ್ಕೊಳ್ಳಿ. ನಾನೇನು ಮಾಡ್ತೇನೆ, ಲಾಸ್ಟ್ ವೀಡಿಯೋನ ಟಿಕ್ ಹಾಕ್ಕೊಳ್ತೇನೆ. ಹಾಕಿದ ಕೂಡಲೇ ಸ್ವಲ್ಪ ಹೊತ್ತು ಲೋಡ್ ಆಗಿ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಇಲ್ಲಿ ನಿಮಗೆ ಯಾವುದು ಕಾಪಿ ಆಗಬೇಕು ಅದನ್ನು ಚೆಕ್ ಮಾಡಿಕೊಂಡ್ರೆ ಆಯಿತು. ಸಪೋಸ್ ನನಗೆ ಟೈಟಲ್ ಈಗ ಚೇಂಜ್ ಆಗೋದು ಬೇಡ, ಈಗ ಪ್ರೆಸೆಂಟ್ ಏನು ವೀಡಿಯೋದಲ್ಲಿ ಟೈಟಲ್ ಉಂಟು ಅದೇ ಇರಬೇಕು ಅಂತ ಹೇಳಿದರೆ ಇಲ್ಲಿ ಟೈಟಲನ್ನು ಅನ್ಚೆಕ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಇಲ್ಲಿ ಕಾಣ್ತಿರ್ಬೋದು, ಟೈಟಲನ್ನು ಅನ್ಚೆಕ್ ಮಾಡಿಕೊಂಡೆ. ಯಾವುದಾದ್ರೂ ಬೇಕು ಅಂತ ಹೇಳಿದರೆ ಅದನ್ನು ಚೆಕ್ ಮಾಡಿಕೊಂಡ್ರೆ, ಇದೀಗ ಟೈಟಲ್ ಬೇಡ, ನನಗೆ ಅನ್ಚೆಕ್ ಮಾಡಿದೆ. ಡಿಸ್ಕ್ರಿಪ್ಷನ್ ಬೇಕು, ಪ್ಲೇಲಿಸ್ಟ್ ನಾನು ಬೇರೆ ಪ್ಲೇಲಿಸ್ಟಿಗೆ ಈ ವಿಡಿಯೋ ಆ್ಯಡ್ ಮಾಡ್ತಿದ್ದೇನೆ, ಇದನ್ನು ಅನ್ಚೆಕ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಟ್ಯಾಗ್ಸ್ ನನಗೆ ಸೇಮ್ ಟ್ಯಾಗ್ಸೇ ಇರಲಿ, ಹಾಗಾದರೆ ಚೆಕ್ ಆಗಿ ಇರಲಿ. ಸೆಟ್ಟಿಂಗ್ಸ್ ವಿಡಿಯೋದು ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋ ಇದೆ, ಅದಕ್ಕೆ ಸಂಬಂಧಪಟ್ಟ ಕ್ಯಾಟಗರಿ ಯಾವುದು, ಎಲ್ಲ ಬೈ ಡಿಫಾಲ್ಟ್ ಇದ್ದದೇ ಇರಲಿ ಅಂತ ಹೇಳಿದರೆ ಅದೆಲ್ಲ ಕೂಡ ಚೆಕ್ಕಲ್ಲೇ ಇರಲಿ, ರೈಟ್ ಮಾರ್ಕಲ್ಲೇ ಇರಲಿ, ಅದನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಮತ್ತು ಉಳಿದದ್ದು ಯಾವುದೆಲ್ಲ ಚೆಕ್ ಮಾಡಲಿಲ್ಲ ನೀವು ಆದಷ್ಟು ಕಾಪಿ ಆಗೋದಿಲ್ಲ. ಯಾವುದಕ್ಕೆಲ್ಲ ರೈಟ್ ಮಾರ್ಕ್ ಹಾಕಿದ್ದೀರಿ ಅದು ಅಷ್ಟು ಡೀಟೇಲ್ಸ್ ಕೂಡ ಪ್ರೀವಿಯಸ್ ವೀಡಿಯೋದಿಂದ ಈ ವಿಡಿಯೋಗೆ ಕಾಪಿ ಪೇಸ್ಟ್ ಆಗ್ತದೆ. ಇದು ಬರೋದು ಹೇಗೆ, ಜಸ್ಟ್ ಇಲ್ಲಿ ರೀಯೂಸ್ ಅಂತ ಇದೆಯಲ್ಲ, ಲಾಸ್ಟ್ ಒಂದು ಆಪ್ಷನ್ ನೋಡ್ಬೋದು ನೀವು. ಇಲ್ಲಿ ಒಂದು ಬ್ಯಾಕ್ ಇದೆ, ಸಪೋಸ್ ಇದು ಯಾವುದು ಬೇಡ ಚೇಂಜಸ್ ಅಂತ ಹೇಳಿದರೆ ಬ್ಯಾಕ್ ಕೊಟ್ಟರೆ ಆಯಿತು. ಮತ್ತೊಂದು ರೀಯೂಸ್ ಅಂತ ಇದೆ, ಇದನ್ನು ಟಿಕ್ ಹಾಕಿದರೆ ಆಯಿತು. ಎಕ್ಸಾಕ್ಟಾಗಿ ನಿಮ್ಮ ವೀಡಿಯೋದ ಪ್ರೀವಿಯಸ್ ವೀಡಿಯೋದಲ್ಲಿ ಏನು ಅಪ್ಲೋಡ್ ಆಗಿದೆ ಡಿಸ್ಕ್ರಿಪ್ಷನ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ಲೇಲಿಸ್ಟ್ ಇರ್ಬೋದು, ಟ್ಯಾಗ್ಸ್ ಇರ್ಬೋದು, ಎಕ್ಸಾಕ್ಟ್ ಕಾಪಿ ಪೇಸ್ಟ್ ಆಗ್ತದೆ. ನಿಮಗೆ ದೊಡ್ಡ ಕೆಲಸ ಇಲ್ಲಿ ಕಮ್ಮಿ ಆಗ್ತದೆ. ನೀವು ಮತ್ತೆ ಹೋಗಿ ಎಂಟರ್ ಮಾಡಬೇಕು ಅಂತಿಲ್ಲ. ಸೊ ಅಪ್ಲೋಡ್ ಆಗೋದು ಸ್ಲೋ ಆಗಿ ಆಗ್ತಾ ಉಂಟು, ಅದು ಆಗ್ತಾ ಇರಲಿ. ಸೊ ನೀವಿಲ್ಲಿ ಲೆಫ್ಟ್ ಬಾಟಮಲ್ಲಿ ಇಲ್ಲೊಂದು ಸೆಟ್ಟಿಂಗ್ ಇದ್ದು ಆಪ್ಷನ್ ಕಾಣ್ತಿರ್ಬೋದು ನಿಮಗೆ. ಈ ಸೆಟ್ಟಿಂಗ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಿಮಗೆ ಅಪ್ಲೋಡ್ ಡಿಫಾಲ್ಟ್ಸನ್ನು ಸೆಟ್ ಮಾಡಲಿಕ್ಕೆ ಸಿಗ್ತದೆ. ನೀವು ಯೂಟ್ಯೂಬಲ್ಲಿ ಕೂಡ ಕೆಲವೊಂದು ಸೆಟ್ಟಿಂಗ್ಸನ್ನು ಬೈ ಡಿಫಾಲ್ಟ್ ಸ್ಟಾರ್ಟಿಂಗಲ್ಲಿ ಸೇವ್ ಮಾಡಿಕೊಂಡ್ರೆ ತುಂಬ ವೀಡಿಯೋ ಅಪ್ಲೋಡ್ ಮಾಡುವಾಗ ನಿಮ್ಮ ಕೆಲಸ ತುಂಬ ಕಮ್ಮಿ ಆಗ್ತದೆ. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿಗ ನನಗೆ ಅಪ್ಲೋಡ್ ಡಿಫಾಲ್ಟ್ಸ್ ಅಂತೇಳಿ ಕಾಣುವಂಥದ್ದು ಯಾವುದರಲ್ಲಿ, ಥರ್ಡ್ ಆಪ್ಷನಲ್ಲಿ ಲೆಫ್ಟಲ್ಲಿ ಥರ್ಡ್ ಆಪ್ಷನ್ ನಿಮಗೆ ಕಾಣ್ತಿರ್ಬೋದು. ಲೆಫ್ಟಲ್ಲಿ ಥರ್ಡ್ ಆಪ್ಷನ್, ಇದನ್ನು ಟಿಕ್ ಹಾಕ್ಕೊಳ್ತೇನೆ. ಟಿಕ್ ಹಾಕಿದ ನಂತರ ಇಲ್ಲಿಗ ಆಪ್ಷನ್ ಬರ್ತಾ ಉಂಟು ನೋಡಿ. ಇದರಲ್ಲಿ ಎರಡು ಆಪ್ಷನ್ ತುಂಬ ಇಂಪಾರ್ಟೆಂಟ್. ಒಂದು ಅಪ್ಲೋಡ್ ಡಿಫಾಲ್ಟ್ಸ್, ಇದರಲ್ಲಿ ಏನು ನೀವು ಅಪ್ಲೋಡ್ ಡಿಫಾಲ್ಟಾಗಿ ಕೊಡಲಿಕ್ಕೆ ಇಷ್ಟಪಡ್ತೀರಿ ಡಿಸ್ಕ್ರಿಪ್ಷನನ್ನು, ಅದನ್ನು ಫಸ್ಟ್ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ವಿಸಿಬಿಲಿಟಿಯಲ್ಲಿ ನೀವು ಇಲ್ಲಿ ಕಾಣ್ತಿರ್ಬೋದು, ಇಲ್ಲಿ ವಿಸಿಬಿಲಿಟಿಯನ್ನು ನಾನು ಅನ್ಲಿಸ್ಟೆಡ್ ಅಂತ ಕೊಟ್ಟಿದ್ದೇನೆ. ಬೈ ಡಿಫಾಲ್ಟ್ ವಿಸಿಬಿಲಿಟಿಯನ್ನು ಅನ್ಲಿಸ್ಟೆಡ್ ಆಗಿ ಇಟ್ಕೊಳ್ಳಿ. ಸೊ ಇದು ಅಪ್ಲೋಡ್ ಡಿಫಾಲ್ಟನ್ನು ಯಾವ ರೀತಿ ನೀವು ಸೇವ್ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಅಪ್ಲೋಡ್ ಡಿಫಾಲ್ಟ್ಸ್ ಇರುವಲ್ಲಿ ನೀವೆಲ್ಲ ಎಂಟರ್ ಮಾಡ್ಕೊಳ್ಳಿ. ಒಂದು 10 ರಿಂದ 15 ಹ್ಯಾಶ್ಟ್ಯಾಗ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ವೀಡಿಯೋಗೆ ರಿಲೇಟೆಡ್ ಆಗಿ. ಅದಷ್ಟನ್ನು ಆ್ಯಡ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಸೇವ್ ಅಂತ ಆಪ್ಷನ್ ಇದೆ ನೋಡಿ, ಇದನ್ನು ಟಿಕ್ ಹಾಕಿದರೆ ಆಯಿತು. ನಿಮ್ಮ ಅಪ್ಲೋಡ್ ಡಿಫಾಲ್ಟ್ ಏನು ನೀವು ಕೊಟ್ಟಿದ್ದೀರಿ ಅದು ಸೇವ್ ಆಗ್ತದೆ.
ಸೊ ವಿಡಿಯೋ ಅಪ್ಲೋಡ್ ಮಾಡುವಾಗ ನೀವು ಒಂದು ಮೆಥಡನ್ನು ಫಾಲೋ ಮಾಡ್ಬೋದು. ಫಸ್ಟ್ ವೀಡಿಯೋವನ್ನು ಫಸ್ಟಿಗೆ ಬೇಗನೆ ಅಪ್ಲೋಡ್ ಮಾಡಿಬಿಡಿ, ಕಂಪ್ಲೀಟ್ ಎಲ್ಲ ಸೆಟ್ಟಿಂಗ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿ ನೆಕ್ಸ್ಟ್ ಅನ್ಲಿಸ್ಟ್ ಮಾಡಿಬಿಡಿ. ನೀವು ಪಬ್ಲಿಕ್ ಮಾಡೋ ಮುಂಚೆ ಅನ್ಲಿಸ್ಟ್ ಮಾಡಿ ಸ್ವಲ್ಪ ಟೈಮ್ ಕೊಡಿ, ಒಂದು 2 ಅವರ್ಸ್ ಬಿಟ್ಟೆ ಪಬ್ಲಿಕ್ ಮಾಡಿಬಿಡಿ. ಸೊ ಅದರಿಂದ ಏನಾಗ್ತದೆ, ಸ್ಟಾರ್ಟಿಂಗಲ್ಲಿ ಕಂಪ್ಲೀಟ್ ಅದರದ್ದು ಡಿಸ್ಕ್ರಿಪ್ಷನ್ ಕೂಡ ಕರೆಕ್ಟಾಗಿ ಸ್ಕ್ಯಾನ್ ಆಗಿ ಗೊತ್ತಿರ್ತದೆ. ಆ ಪರ್ಟಿಕ್ಯುಲರಾಗಿ ಯಾರಂತ ವೀಡಿಯೋ ನೋಡುವವರಿದ್ದಾರೆ ಅವರ ಕಡೆಯೇ ಹೋಗಿ ಯೂಟ್ಯೂಬ್ ಇಂಪ್ರೆಷನ್ನ ತೋರಿಸ್ತದೆ. ಸೊ ಈ ವಿಡಿಯೋದಿಂದ ನಿಮಗೆ ವಿಡಿಯೋ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಗೊತ್ತಾಯಿತು ಅಂತ ಹೇಳಿ ಅಂದ್ಕೊಳ್ತೇನೆ. 2 ಮೆಥಡಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಒಂದು ಡೈರೆಕ್ಟಾಗಿ YT ಸ್ಟುಡಿಯೋ ಯೂಸ್ ಮಾಡಿ ಕೂಡ ಅಪ್ಲೋಡ್ ಮಾಡ್ಬೋದು, ಅಥವಾ ಈ ಥರ ಏನಾದರೂ ವೆಬ್ ಬ್ರೌಸರ್ ಯೂಸ್ ಮಾಡಿ ಕೂಡ ಅಪ್ಲೋಡ್ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ YT ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಿದರೆ ಕೆಲವು ಆಪ್ಷನ್ ಅಲ್ಲಿ ಡಿಫ್ರೆಂಟಾಗಿ ಸಿಗ್ತದೆ, ಇಲ್ಲಿ ಡಿಫ್ರೆಂಟಾಗಿ ಸಿಗ್ತದೆ. ಸೊ ಈ ಕೆಲವು ಆಪ್ಷನನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಸೊ ಬೈ ಡಿಫಾಲ್ಟ್ ಏನಾದರೂ ಸೇವ್ ಮಾಡಿದರೆ ನಿಮಗೆ ತುಂಬ ಕಡೆ ವೀಡಿಯೋ ಅಪ್ಲೋಡ್ ಮಾಡುವಾಗ ಹೆಲ್ಪ್ ಆಗ್ತದೆ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತೇಳಿ ಅಂದ್ಕೊಳ್ತೇನೆ. ನೀವು ಕೂಡ ನಿಮ್ಮ ಸ್ಕಿಲ್ ಮೇಲೆ ಕೆಲವೊಂದು ಯೂಟ್ಯೂಬ್ ಚಾನಲ್ ಇನ್ನೂ ಕೂಡ ಮಾಡ್ಬೋದು. ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಕಂಪೇರ್ ಮಾಡಿದರೆ ಕಮ್ಮಿನೇ ಇದೆ, ಕಾಂಪಿಟೇಷನ್ ಕೂಡ ಕಮ್ಮಿ ಇದೆ, ಮಾಡ್ಬೋದು. ಸ್ಲೋಲಿ ನಿಮ್ಮದು ಕೂಡ ಚಾನಲ್ ಗ್ರೋ ಆಗಲಿ. ಇದೇ ರೀತಿ ಸೆಟ್ಟಿಂಗ್ಸ್ಗಳನ್ನು ಫಾಲೋ ಮಾಡ್ತಾ ಹೋಗಿ, ನಿಮ್ಮದು ಚಾನಲ್ ಕೂಡ ಅಪ್ಲೋಡ್ ಮಾಡುವಾಗ ವಿಡಿಯೋ ಎಲ್ಲ ತುಂಬ ಹೆಲ್ಪ್ಫುಲ್ ಆಗ್ತದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೇನೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.